ಸರ್ ಮೊನ್ನೆ 18ನೇ ತಾರೀಕು ಸಿಂದಗಿ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಒಂದೊಂದು ವಾರ್ತೆ ಮತ್ತು ಮಗುವಿನ ಸಾವಾಯಿತು. ಸಾವಾದ್ಮೇಲೆ ಇವತ್ತು ನೀವು ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಬಂದಿರಿ. ಇದು ಏನು ಹೇಳ್ತೀರಿ ಸರ್ ಇದು ವಿಷಯದ ಕುರಿತು? ಅತ್ಯಂತ ದುರ್ಘಟನೆ ಇದು. ಬರೀ ಇದು ಒಂದೇ ಅಲ್ಲ, ಇಡೀ ರಾಜ್ಯ ತುಂಬ ಇಂಥ ಭಾಳ ಘಟನೆಗಳು ಕೂಡ ಇತ್ತಿತ್ತಲಾಗಿ ನಡೆದಿದ್ದಾವೆ. ಅದು ಉಳ್ಕಿದ್ದು ಏನೇ ಇರಲಿ, ಈ ಸಿಂದಗಿದು ಮಾತ್ರ ಇಟ್ಸ್ ಎ ವೆರಿ ಸೀರಿಯಸ್. ನೆಗ್ಲಿಜೆನ್ಸಿ ಆಫ್ ದಿ ಡಾಕ್ಟರ್ಸ್, ನೆಗ್ಲಿಜೆನ್ಸಿ ಆಫ್ ದ ಸ್ಟಾಫ್ಸ್. ಆ ಒಂದು ಕಾರಣಕ್ಕಾಗಿ ಪಾಪ ತಾಯಿ ಮತ್ತು ಮಗು ಇಬ್ಬರು ಜನ್ಮ ಕಳ್ಕೊಂಡಿದ್ದಾರೆ. ಇದು ಭಾಳ ಸೀರಿಯಸ್ ಅದ. ನಾವು ಅಷ್ಟೇ ಸೀರಿಯಸ್ ಆಗಿ ಅದ್ರ ಬಗ್ಗೆ ಏನೇನು ಮಾಡಲಿಕ್ಕಾಗ್ತದೆ ಸಾಧ್ಯ ಆದಷ್ಟು ನಾವು ಕೂಡ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ಸರ್, ಮೇಲಿಂದ ಮೇಲೆ ಈ ಥರ ಘಟನೆಗಳು ನಡೀತಾ ಇದೆ. ಈ ಪ್ರಕಾರ ಸಹಿತಾನು ಅಲ್ಲಿರುವ ಒಂದು ಡಾಕ್ಟರ್ಸ್ಗಳಾಗಲಿ ವೈದ್ಯಧಿಕಾರಿಗಳು ತುಂಬ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರೋದ್ರಿಂದ ಸಾರ್ವಜನಿಕರು ಆಗ್ತಾ ಇರುವಂಥದ್ದು ಅಲ್ಲರಿ. ಅದು ಇದರಿಂದ ಮತ್ತು ಸ್ಪಷ್ಟವಾಗಿ ಜನರಿಗೆ ಕಾಣಿಸ್ತದಲ್ಲ, ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಒಬ್ಬರು ಡಾಕ್ಟ್ರ್ ಇಲ್ಲ, ಯಾರಿಲ್ಲ, ಆ ನರ್ಸ್ಗಳ ಕೈಯಾಗ ಇವು ಮತ್ತು ಉಳಿತಾರೆ ಹೆಂಗೆ ಅಂತ ಅವರೇ ಅದಕ್ಕೆಲ್ಲ ಜವಾಬ್ದಾರಿ ಅವರೇ ಡಾಕ್ಟ್ರುಗಳೇ. ಅದಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅಲ್ಲ ಸರ್, ಸರಿಯಾಗಿ ಅಂದರೆ ಅಲ್ಲಿ ವೈದ್ಯರಿಗೆ ಸರಿಯಾಗಿ ನೇಮಕಾತಿಗೆ ಮಾಡ್ಕೊಳ್ತಾ ಇಲ್ಲವಂತ ಸರ್ಕಾರ. ಅಂದರೆ ಅಲ್ಲಿ 3 ಜನ ಇರಬೇಕಾಗಿರೋದು ಗೈನಕಾಲಜಿಸ್ಟು ಒಬ್ಬರೇ ಇದ್ದಾರೆ. ಅದು ಸೊ ಅವರು ಒಬ್ಬರ ಮೇಲೆ ಬೇರೆ ಬೇರೆ ಇನ್ಚಾರ್ಜ್ ಇರೋದ್ರಿಂದ ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಸೊ ಸರ್ಕಾರ ಮತ್ತು ಈ ರೀತಿಯಾಗಿ ನೇಮಕನೇ ಮಾಡ್ಕೊಳ್ತಾ ಇರೋದ್ರಿಂದ ಸರ್ಕಾರ ಅದ ತಿಳ್ಕೊಂಡ್ರಿ. ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ಎಲ್ಲ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ಮುಖಂಡರುಗಳಿಗೆ ಮತ್ತು ನಮ್ಮ ಸೋದರಿಗೆ ಎಲ್ಲ ಯುವಜನರಿಗೆ ಮತ್ತು ನಮ್ಮ ಸರ್ಕಾರದ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೆ ಇದು ನೋಡ್ರಿ, ಪದೇ ಪದೇ ನಾವು ಭಾರತ ದೇಶದಲ್ಲಿದೆವೋ ಏನು ಪಾಕಿಸ್ತಾನದಲ್ಲಿದೆವೋ ಏನು ಬಾಂಗ್ಲಾದೇಶದಲ್ಲಿದೆ ಅನ್ನೋದು ನಮಗೆ ತಿಳಿಯದಂತಾಗಿದೆ. ನೋಡಿರಿ, ಈಗಾಗಲೇ ಪದೇ ಪದೇ ಇದನ್ನು ಹಿಡಿಗೇಡಿತನ ಹಿಂದೂ ಸನಾತನ ಧರ್ಮದ ದೇವಾನುದೇವತೆಗಳ ಮೇಲೆ ಆಗಿರ್ಬೋದು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಅಪುರುಷತ ಮಹಾ ವ್ಯಕ್ತಿಗಳ ಮೇಲೆ ಪದೇ ಪದೇ ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ಛತ್ರಪತಿ ಶಿವಾಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವ್ರ ಮೇಲೆ ಆಗಿರ್ಬೋದು, ಬಸವಣ್ಣವ್ರ ಮೇಲೆ ಆಗಿರ್ಬೋದು, ಇಂಥ ಸಾಕಷ್ಟು ಮಹಾಪುರುಷರ ಮೇಲೆ ಪದೇ ಪದೇ ಕಿಡಿಗೇಡಿಗಳು ನೋಡಿದಿಲ್ಲ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ದಿನಾಂಕ 19ರಂದು ನಡೆದಂಥ ಛತ್ರಪತಿ ಶಿವಾಜಿಯವರ ಜಯಂತಿಯ ದಿನದಂದು ಇವು ಮಸೀದಿ ಮೇಲೆ ಕಲ್ಲುಗಳ ತೂರಾಟ ಮತ್ತು ಚಪ್ಪಲಿ ತೂರಾಟ ಮಾಡ್ತಾರಪ್ಪ ಅಂದ್ರೆ ಈ ಸರ್ಕಾರ